ಹಾಡಿದುಡೆ ಎನ್ನೊಡೆಯನ ಹಾಡುವೆ, ಹಾಡಿದುಡೆ ಎನ್ನೊಡೆಯನ ಹಾಡುವೆ, ಬೇಡಿದುಡೆ ಎನ್ನೊಡೆಯನ ಬೇಡುವೆ, ಬೇಡಿ ಧರ್ಮವ ಬೆಳಗಿದೆಯನ್ನ ಕರ್ಮವ ಕಳೆದೆಯನ್ನ, ಧರ್ಮವ ಬೆಳಗಿದೆಯನ್ನ ಕರ್ಮವ ಕಳೆದೆಯನ್ನ, ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ನಮ್ಮ ದೇಶದ ಇಂದಿನ ಯುಗದಲ್ಲಿ ಅಸಮಾನತೆ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ನೆನಪಾಗುತ್ತಾನೆ, ಅವನೇ ಬಸವಣ್ಣ. ಶ್ರೀ ಗುರು ಬಸವಣ್ಣ, ವಿಶ್ವಗುರು ಬಸವಣ್ಣ ಎಂದು ಕರೆಯುತ್ತೇವೆ. 12ನೇ ಶತಮಾನದಲ್ಲಿ ಹುಟ್ಟಿ ಬಂದಂಥ ಬಸವಣ್ಣ ಅಂದಿನ ಯುಗದಲ್ಲಿ ಜಾತಿ, ಧರ್ಮ, ಮೇಲು ಕೀಳು, ಮೂಢನಂಬಿಕೆಗಳಿಂದ ತಾಂಡವಾಡುತ್ತಿರುವ ಸಂದರ್ಭದಲ್ಲಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಬಂದಂಥ ಬಸವಣ್ಣ 18ನೇ ವಯಸ್ಸಿನಲ್ಲಿ ಜನಿವಾರ ಹಾಕಲು ಬಂದಾಗ ತನ್ನ ಅಕ್ಕನಿಗೇಕೆ ಇಲ್ಲ ಎಂದು ಪ್ರಶ್ನಿಸಿ, ವೈದಿಕ ಸಂಪ್ರದಾಯ ವಿರೋಧಿಸಿ, ಸಮಾಜದ ಕಟ್ಟುಪಾಡುಗಳನ್ನು, ಸಂಸ್ಕಾರವನ್ನು ಕಿತ್ತೊಗೆದು ಸಮಾನತೆಯ ಹರಿಕಾರನಾಗಿ, ಸಾಮಾಜಿಕ ಕ್ರಾಂತಿಯ ಹರಿಕಾರನಾಗಿ ಅತ್ಯುತ್ತಮ ಸಮಾಜ ನಿರ್ಮಿಸಲು ಪಣತೊಟ್ಟ. ಇವರ ಜೊತೆಗೆ ಅನೇಕ ಸಾಮಾನ್ಯ ಜನರನ್ನು ಅಜ್ಞಾನಿಗಳನ್ನು ಅಭೂತಪೂರ್ವ ಜ್ಞಾನಿಗಳನ್ನಾಗಿ ಮಾಡಿದ ಬಸವಣ್ಣ 1,96,000 ಸಾಮಾನ್ಯರು ಪರಿಪೂರ್ಣ ಜ್ಞಾನಿಗಳನ್ನಾಗಿ ಪರಿವರ್ತನೆ ಮಾಡಿದರು ಬಸವಣ್ಣ. ಜಾತಿಭೇದ, ಧರ್ಮಭೇದ, ಮೂಢನಂಬಿಕೆಗಳ ವಿರುದ್ಧವಾಗಿ ವಚನ ಕ್ರಾಂತಿಯ ಮೂಲಕ ಎಚ್ಚರಿಸಿದರು. ಸಾಮಾನ್ಯ ಜನರನ್ನು ಶರಣರನ್ನಾಗಿ ಮಾಡಿದರು. ದಾಸೋಹ ತತ್ವವನ್ನು ಸ್ವೀಕರಿಸುವ ಮತ್ತು ಆಚರಿಸುವವರು ಶಿವಶರಣರಾಗುತ್ತಾರೆ ಎಂದು ಇಡೀ ಜಗತ್ತಿಗೆ ತೋರಿಸಿಕೊಟ್ಟ ನಮ್ಮ ಬಸವಣ್ಣ. ಶರಣ ಎಂದರೆ ಯಾರು? ತನಗಿಂತ ದೊಡ್ಡದಾದುದು ಇದೆ ಎಂದು ನಂಬುತ್ತಾನೋ ಅವನೇ ಶರಣ. ಅಂದರೆ ನನಗಿಂತ ದೊಡ್ಡವರು, ನನಗಿಂತ ಕೆಳಮಟ್ಟದಲ್ಲಿ ಇರುವರು ಯಾರೂ ಇಲ್ಲ ಎಂದು ತಿಳಿದುಕೊಳ್ಳಬೇಕಾಗುತ್ತದೆ. ಬಸವನೆಂದರೆ ಪುಣ್ಯ, ದೆಸೆಗೆಟ್ಟು ಹೋಗುವುದು ಪಾಪ ಎಂಬಂತೆ ಈ ಬಸವಣ್ಣನನ್ನು ನಾವು ಸ್ಮರಿಸಿದರೆ ನಾವು ಮಾಡಿದಂಥ ಪಾಪಗಳೆಲ್ಲ ಪರಿಹಾರವಾಗುತ್ತದೆ. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ ಎಂಬಂತೆ ಬಸವಣ್ಣ ಬುದ್ಧನ ತತ್ವವನ್ನು ನಂಬಿಕೊಂಡಿದ್ದ. ಬಸವಣ್ಣನವರು ಕಾಯಕವೇ ಕೈಲಾಸ ಎಂಬಂತೆ ಪ್ರತಿಯೊಬ್ಬರೂ ಶ್ರಮ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳಬೇಕು. ಅಂದರೆ ಪ್ರಾಮಾಣಿಕವಾಗಿ ದುಡಿಮೆ ಮಾಡಿ ಜೀವನ ನಡೆಸಬೇಕು. ಸ್ತ್ರೀ ಪುರುಷರ ಅಸಮಾನತೆಯ ವಿರುದ್ಧವಾಗಿ ಸ್ತ್ರೀ ಸಮುದಾಯಕ್ಕೆ ಗಂಡಸಿನಂತೆ ಮುಕ್ತ ಅವಕಾಶ ಕಲ್ಪಿಸಿಕೊಟ್ಟರು ಬಸವಣ್ಣ. ಅಂತರ್ಜಾತಿ ವಿವಾಹ ಏರ್ಪಡಿಸಬೇಕೆಂದು ಬಯಸಿ ಹರಿಜನ ಬ್ರಾಹ್ಮಣ ಜಾತಿಗಳ ನಡುವೆ ವಿವಾಹ ಏರ್ಪಡಿಸಿ ಶಿಕ್ಷೆಗೂ ಗುರಿಯಾದ ಬಸವಣ್ಣ. ತ್ರಿಮೂರ್ತಿಗಳು ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರನ್ನು ಮೀರಿದ ಸೃಷ್ಟಿಕರ್ತನೇ ಶ್ರೇಷ್ಠ ದೈವವೆಂದು ಜಗತ್ತಿಗೆ ಸಾರಿ ಸಾರಿ ಹೇಳಿದ. ಆ ದೇವನೇ ಲಿಂಗ, ಲಿಂಗದ ರೂಪದಲ್ಲಿ ನಾವು ಕಾಣುತ್ತೇವೆ. ಈ ಭೂಮಿಯ ಆಕಾರವೇ ಲಿಂಗ. ದೇವರ ಅಸ್ತಿತ್ವವನ್ನು ತಿಳಿಸಿಕೊಟ್ಟ ಬಸವಣ್ಣ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಅಂದರೆ ಅನುಭವ ಮಂಟಪವನ್ನು ಸ್ಥಾಪಿಸಿ ವಿಚಾರ ವಿನಿಮಯ ಮಾಡಲು ಅನುವು ಮಾಡಿಕೊಟ್ಟ 6,000 ವೇಶ್ಯೆಯರನ್ನು ಶಿವಶರಣರನ್ನಾಗಿ ಮಾಡಿದ ಹೆಗ್ಗಳಿಕೆ ಬಸವಣ್ಣನ. ಲಿಂಗಾಯತ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿ ಎಲ್ಲ ಜಾತಿಗಳನ್ನು ಒಳಗೊಂಡ ಶುದ್ಧ ಕಾಯಕ, ಶುದ್ಧ ಸಮಾಜ ನಿರ್ಮಿಸಲು ದಾರಿ ಮಾಡಿದ ನಮ್ಮ ಬಸವಣ್ಣ. ಬನ್ನಿ ಬಸವಣ್ಣನ ಆದರ್ಶ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ. ಬಸವಣ್ಣನವರ ಜೀವನ ದರ್ಶನ ಎಂಬ ಈ ಪೂರಕ ಪಾಠವನ್ನು ಬರೆಯತಕ್ಕಂಥವರು ಡಾಕ್ಟರ್ ಎಲ್ ಬಸವರಾಜ್ ಅವರು. ಡಾಕ್ಟರ್ ಎಲ್ ಬಸವರಾಜರವರು 1919ರಲ್ಲಿ ಕೋಲಾರ ಜಿಲ್ಲೆ ಯಡಗೂರು ಗ್ರಾಮದಲ್ಲಿ ಜನಿಸಿದರು. ಇವರು ವೃತ್ತಿಯಿಂದ ಪ್ರಾಧ್ಯಾಪಕರು. ಶಿವದಾಸ ಗೀತಾಂಜಲಿ, ಬಸವಣ್ಣವರ ವಚನಗಳು, ಭಾಸನ ಭಾರತ ರೂಪಕ, ಅಲ್ಲಮನ ವಚನಗಳು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರಿಗೆ ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ,
ಬಸವ ಪುರಸ್ಕಾರ, ರಾಜ್ಯೋತ್ಸವ ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗಿದೆ. ಪ್ರಸ್ತುತ ಪಾಠವನ್ನು ಡಾಕ್ಟರ್ ಎಲ್ ಬಸವರಾಜು ಅವರು ಸಂಪಾದಿಸಿದ ಬಸವಣ್ಣನವರ ವಚನಗಳು ಎಂಬ ಕೃತಿಯ ಪೀಠಿಕೆಯಿಂದ ಆಯ್ದ ಭಾಗವಾಗಿದೆ. ಬಸವಣ್ಣನವರ ಜೀವನ ದರ್ಶನ. ಶರಣ ಪಂಥದಲ್ಲಿ ಪ್ರಮುಖರೆಂದರೆ ಬಸವಣ್ಣನವರು. ಅವರ ಜೀವನ ಒಂದು ಅಮರ ಜ್ಯೋತಿ. ಅದರ ದಿವ್ಯ ಪ್ರಭೆಯಲ್ಲಿ ಹಲವಾರು ಶತಮಾನಗಳ ಕೋಟ್ಯಂತರ ಮುಮುಕ್ಷುಗಳು ಸನ್ಮಾರ್ಗವನ್ನು ಕಂಡುಕೊಂಡು ಕೃತಾರ್ಥರಾಗಿದ್ದಾರೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಂತೂ ಆ ಜೀವಜ್ಯೋತಿಯ ಪ್ರಭಾವ ಅಷ್ಟಿಷ್ಟಲ್ಲ. ಶರಣರು ಎಂದರೆ ನನಗಿಂತ ಕಿರಿಯರಿಲ್ಲ ಎಂಬ ಭಾವನೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಶರಣ ಎಂದು ಕರೆಯುತ್ತಾರೆ. 12ನೇ ಶತಮಾನ ಶರಣರಿಂದ ತುಂಬಿರತಕ್ಕಂಥ ಕಾಲ. ಪಂಥವೆಂದರೆ ಸಾಲು. ಆ ಯುಗಕ್ಕೆ ಶರಣರ ಯುಗ ಎಂದು ಕರೆಯುತ್ತಾರೆ. ಅವರು ಹಾಕಿಕೊಟ್ಟಿರ್ತಕ್ಕಂಥ ಸನ್ಮಾರ್ಗಗಳು ನಮಗೆ ಇವತ್ತಿಗೂ ದಾರಿದೀಪವಾಗಿ ಕಾಣಿಸ್ತಾ ಇವೆ. ಜ್ಯೋತಿ ಎಂದರೆ ದೀಪ, ಅಮರ ಜ್ಯೋತಿ. ಈ ಭೂಮಿ, ಚಂದ್ರ, ಸೂರ್ಯ ಇರುವವರೆಗೂ ಅವರು ಹಾಕಿಕೊಟ್ಟಿರ್ತಕ್ಕಂಥ ಸನ್ಮಾರ್ಗ ನಮಗೆ ದಾರಿದೀಪವಾಗಿವೆ. ಆ ದಿವ್ಯ ಪ್ರಭೆಯೊಳಗೆ ಹಲವಾರು ಶತಮಾನಗಳೊಳಗೆ ಅನೇಕ ಸಾಮಾನ್ಯ ಜನರು ಮುಮುಕ್ಷು ಅಂದರೆ ಮುಕ್ತಿಯನ್ನು ಬಯಸುವರು ಅಥವಾ ಮೋಕ್ಷವನ್ನು ಬಯಸತಕ್ಕಂಥ ವ್ಯಕ್ತಿ. ಹಾಗಾಗಿ ಇಲ್ಲಿ ಒಳ್ಳೆಯ ಮಾರ್ಗವನ್ನು ಕಂಡುಕೊಂಡು ಇವತ್ತಿಗೂ ಸಹಿತ ಒಳ್ಳೆಯ ಹೆಸರನ್ನು ಇಟ್ಟುಕೊಂಡಿದ್ದಾರೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಶಿವಶರಣರ ಕೊಡುಗೆ ಅಪಾರವಾಗಿರ್ತಕ್ಕಂಥ ಅವೆಲ್ಲ ಜೀವಜ್ಯೋತಿಗಳು. ಜ್ಯೋತಿ ಅಂದರೆ ಬೆಳಕು. ಆ ಜೀವಜ್ಯೋತಿಗಳು ಪ್ರಭಾವ ಸಾಕಷ್ಟು ನಮ್ಮ ಮೇಲೆ ಪ್ರಭಾವವನ್ನು ಬೀರಿದೆ. ಇನ್ನು ಬಸವಣ್ಣನವರ ಬಾಲ್ಯದ ಜೀವನವನ್ನು ತಿಳಿದುಕೊಳ್ಳೋಣ. ಬಾಗೇವಾಡಿಯ ಮಾದಿರಾಜನೆಂಬ ಸದ್ವಿಪ್ರನ ಧರ್ಮಪತ್ನಿ ಮಾದಾಂಬೆಯ ಗರ್ಭದಲ್ಲಿ ಬಸವಣ್ಣನವರು ಚಿಪ್ಪಿನಲ್ಲಿ ಮುತ್ತು ಇರುವಂತೆ, ಕೊಳದಲ್ಲಿ ಕಮಲವು ಅರಳಿದಂತೆ, ಕೇದಿಗೆಯಲ್ಲಿ ಪರಿಮಳವು ಇರುವಂತೆ ಹುಟ್ಟುವಂತೆ ಶಿವನ ಶಿಶುವಾಗಿ ಜನಿಸಿದರು. ಆ ಬಸವ ಶಿಶು ಸುಮೂರ್ತವೇ ಗಂಡು ರೂಪಾದಂತೆ ಇತ್ತು. ಆ ಮಗು ಹೆತ್ತವರಿಗೆ ಮುದ್ದಾಗಿ, ಎತ್ತಿಕೊಂಡವರಿಗೆ ಸುಖದ ಸಂಪತ್ತಾಗಿ ಬೆಳೆಯಿತು. ಇಲ್ಲಿ ಸದ್ವಿಪ್ರ ಅಂದರೆ ಸದ್ ಅಂದರೆ ಒಳ್ಳೆಯ, ವಿಪ್ರ ಅಂದರೆ ಬ್ರಾಹ್ಮಣ. ಒಳ್ಳೆಯ ಬ್ರಾಹ್ಮಣ ಕುಲದಲ್ಲಿ ಇರ್ತಕ್ಕಂಥ ಮಾದಿರಾಜ ಈ ಬಸವನ ಬಾಗೇವಾಡಿ ಎಂದು ಕರಿತೀವಿ. ಆವಾಗ ಬಾಗೇವಾಡಿ ಎಂದು ಕರಿತಿದ್ದು. ಆ ಬಾಗೇವಾಡಿಯಲ್ಲಿ ಇರ್ತಕ್ಕಂಥ ಮಾದಿರಾಜ ಅವನ ಧರ್ಮಪತ್ನಿ ಮಾದಾಂಬೆಯ ಗರ್ಭದಲ್ಲಿ ಬಸವಣ್ಣವರು ಹೇಗೆ ಹುಟ್ಟುತ್ತಾರಂದರೆ, ಚಿಪ್ಪಿನಲ್ಲಿ ಮುತ್ತು ಹುಟ್ಟುವಂತೆ, ಕೊಳದಲ್ಲಿ ಕಮಲ ಅರಳಿದಂತೆ, ಕೇದಿಗೆಯೊಳಗ ಸುವಾಸನೆ ಇರುವಂತೆ, ಪರಿಮಳ ಇರುವಂತೆ ಈ ಬಸವಣ್ಣ ಹುಟ್ಟುದ. ಹಾಗೆ ಅಲ್ಲ, ಅವನು ಶಿವನ ಶಿಶುವಾಗಿ ಸಹಿತ ಜನಿಸಿದ ಎಂದು ಹೇಳುತ್ತಾರೆ. ಆ ಬಸವ ಶಿಶು ಸುಮೂರ್ತವೇ ಗಂಡು ರೂಪವಾದಂತೆ ಇತ್ತು, ಗಂಡು ಮಗುವಾಗಿ ಜನಿಸಿತು. ಆ ಮಗು ಹೆತ್ತವರಿಗೆ ಮುದ್ದಾಗಿ, ಯಾರ್ಯಾರು ಎತ್ತಿಕೊಳ್ತಾರೋ ಹಡೆದವರಿಗೆ ಬಹಳಷ್ಟು ಮುದ್ದಾಗಿ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ರು. ಎತ್ತಿಕೊಂಡು ಆಡಿಸ್ತಕ್ಕಂಥವ್ರಿಗೆ ಸಹಿತ ಸಂತೋಷದಿಂದ ಅವನ ಜೊತೆಗೆ ಕಾಲವನ್ನು ಕಳೀತಾ ಇರ್ತಾರೆ. 7-8ರ ವಯಸ್ಸಿನಲ್ಲಿ ಉಪನಯನವಾಯಿತು. ಉಪನಯನವೆಂದರೆ ಮುಂಜಿ. ಬ್ರಾಹ್ಮಣರ ಸಂಪ್ರದಾಯದಂತೆ ಮುಂಜಿಯನ್ನು ಮಾಡುತ್ತಾರೆ. ಅದಕ್ಕೆ ಉಪನಯನವೆಂದು ಕರೆಯುತ್ತಾರೆ. ಈ ಉಪನಯನವಾದ 2 ವರ್ಷಗಳಲ್ಲಿ ಬಸವಣ್ಣವರ ತಂದೆ ತಾಯಿಗಳಿಬ್ಬರು ಸತ್ತು ಹೋದರು. ಚಿಕ್ಕ ವಯಸ್ಸಿನಲ್ಲಿಯೇ ಇರುವಾಗ ಅವನ ತಂದೆ ತಾಯಿಗಳನ್ನು ಕಳೆದುಕೊಂಡಿರ್ತಕ್ಕಂಥ ಬಸವಣ್ಣ ದುಃಖಿತನಾಗುತ್ತಾನೆ. ತಬ್ಬಲಿಯಾದ ಬಸವಣ್ಣನವರು 6 ವರ್ಷಗಳ ಕಾಲ ತಮ್ಮ ಮುತ್ತಜ್ಜಿಯ ರಕ್ಷಣೆಯಲ್ಲಿದ್ದರು. ತನ್ನ ತಾಯಿಯ ಮನೆಯಲ್ಲಿ ಇವನು ಕಾಲವನ್ನು ಕಳೆಯಬೇಕಾಗುತ್ತೆ. ಅವರು 16 ವರ್ಷದ ಹರೆಯದಲ್ಲಿ ತಮ್ಮ ಯೌವನವು ಶಿವಪೂಜೆಯು ಸವಿಯಬೇಕೆಂದು, ಆದರೆ ಶಿವಭಕ್ತಿಯು ಕರ್ಮವು ಎಂದೂ ಒಂದಾಗಿರದೆಂದು ನಿಶ್ಚಯಿಸಿ ಪರಮ ವೈರಾಗ್ಯ ಮೂರ್ತಿಯಾಗಿ ಕರ್ಮಲತೆಯಂತಿದ್ದ ಶನಿವಾರವನ್ನು ಕಳೆದು ಬಿಸಿಟು, ಹೋತಿನ ಗಂಟಲನ್ನು ಬಿಗಿಯುವಂತಿದ್ದ ಮೌಂಜಿಯನ್ನು ಹರಿದು ಬಿಸಿಟು, ನವ್ಯ ದೂಕಲವನ್ನು ತೆಗೆದಿಟ್ಟು ದಿವ್ಯಾಸ್ತ್ರವನ್ನು ಹೊದ್ದು ಮನೆಯ ನೆರಳದೆ ಐಶ್ವರ್ಯವನ್ನು ಲೆಕ್ಕಿಸದೆ, ವೃತ್ತಿಯನ್ನು ವಿಚಾರಿಸದೆ, ಬಂಧು ಬಳಗವನ್ನು ಬಗೆಯದೆ, ಊರಿನವರನ್ನು ನೋಡದೆ ಬಾಗೇವಾಡಿಯನ್ನು ಬಿಟ್ಟು ಹೊರಟರು. ಪೂರ್ವ ದಿಕ್ಕಿನಲ್ಲಿ ನಡೆದು ಸ್ವಲ್ಪ ದೂರದಲ್ಲಿ ಇದ್ದ ಮಲಪ್ರಹರಿ ಕೃಷ್ಣವೇಣಿ ನದಿಗಳ ಸಂಗಮ ಸ್ಥಾನದಲ್ಲಿ ಕೂಡಲ ಸಂಗಮೇಶ್ವರನಿರುವ ಕಪ್ಪಡಿಯ ಸಂಗಮವನ್ನು ತಲುಪಿದರು. ಅವರು 16 ವರ್ಷ ಹರೆಯದಲ್ಲಿದ್ದಾಗ, ಯೌವನದಲ್ಲಿದ್ದಾಗ ಆ ಯೌವನದ ಕಾಲದಲ್ಲಿ ಶಿವಪೂಜೆ ಮಾಡಬೇಕೆಂದು ಬಯಸಿದ್ದರು. ದೇವರ ಪೂಜೆಯನ್ನು ಮಾಡಬೇಕೆಂದು ಬಯಸಿದ್ದರು. ಅದಕ್ಕೆ
ಶಿವಭಕ್ತಿ ಮತ್ತು ಕರ್ಮ, ಕರ್ಮ ಅಂದರೆ ಕಾಯಕ, ಅವೆರಡೂ ಒಂದಾಗಿರೋದೆಂದು ನಿಶ್ಚಯಿಸಿ ಅವನು ಏನು ಮಾಡಿದಂದ ವೈರಾಗ್ಯ ಮೂರ್ತಿಯಾಗಿ ಕರ್ಮಲತೆಯಂತಿದ್ದ ಜನಿವಾರವನ್ನು, ಅಂದರೆ ಬ್ರಾಹ್ಮಣರ ಸಂಪ್ರದಾಯಂತೆ ಹಾಕಿರ್ತಕ್ಕಂಥ ಜನಿವಾರವನ್ನು ಕಿತ್ತು ಹೋತಿನ ಗಂಟಲನ್ನು ಬಿಗಿಯುವಂತಿದ್ದ ಮೌಂಜಿಯನ್ನು, ತಮಗೇನು ಮೌಂಜಿಯನ್ನು ಮಾಡಿದ್ರು ಅದನ್ನು ಕಿದು ಹಾಕಿ ನವೆದೂಕಲವನ್ನು ತೆಗೆದಿಟ್ಟು ದಿವ್ಯಾಸ್ತ್ರವನ್ನು, ಬಿಳಿಯ ವಸ್ತ್ರವನ್ನು ತೊಟ್ಟು ಮನೆಯ ನೆರಳನ್ನು ಮಾಡಿದ, ಮನೆ ಕಡೆಗೆ ಹೊಳ್ಳಿ ನೋಡದೆ, ಸಾಕಷ್ಟು ಐಶ್ವರ್ಯ ಇದ್ರೂ ಸಹಿತ ಅದನ್ನೂ ಲೆಕ್ಕಿಸದೆ, ಅವನು ವೃತ್ತಿಯನ್ನೂ ವಿಚಾರಿಸದೆ, ತನ್ನ ಕಾಯಕವನ್ನು ವಿಚಾರಿಸದೆ, ಬಂಧು ಬಾಂಧವರನ್ನೆಲ್ಲ ಬಗೆದು, ಅಂದರೆ ಅವರನ್ನೆಲ್ಲ ಬಿಟ್ಟು ಊರನ್ನೂ ನೋಡದೆ ಬಾಗೇವಾಡಿ ಬಿಟ್ಟು ಹೊರಟ. ಎಲ್ಲಿಗೆ ಹೊರಟ ಅಂದರೆ ಪೂರ್ವ ದಿಕ್ಕಿನಲ್ಲಿ ನಡೆದು ಸ್ವಲ್ಪ ದೂರದಲ್ಲಿ ಇದ್ದಂಥ ಆ ಮಲಪ್ರಭಾ ಮತ್ತು ಕೃಷ್ಣಾ ನದಿಗಳ ಸಂಗಮ ಸ್ಥಳವಾಗಿರ್ತಕ್ಕಂಥ ಅದು ಕೂಡಲ ಸಂಗಮ, ಅದಕ್ಕೆ ಕಪ್ಪಡಿಯ ಸಂಗಮ ಎಂದು ಕರೆಯುತ್ತಾರೆ. ಹಾಗಾಗಿ ಆ ಕೂಡಲ ಸಂಗಮಕ್ಕೆ ಬಂದು ಅಲ್ಲಿ ನೆಲೆಸುತ್ತಾನೆ. ಅಣ್ಣನವರು ಚಿಂತನೆ ಮಾಡುತ್ತಾ ಕುಳಿತಿರಲು ಕೂಡಲ ಸಂಗಮದ ಸ್ಥಾನಪತಿಗಳಾದ ಈಶಾನ ಗುರುಗಳು ಬಂದು ಆ ಬಸವಣ್ಣನವರ ಯೋಗ ನಿದ್ರಾ ಮುದ್ರಿತ ಅರ್ಧ ನಿಮಿಲಿತ ನಯನಗಳನ್ನು ಕಂಡು ಕಾರಣಿಕನಿರಬೇಕೆಂದು ನಿಶ್ಚಯಿಸಿ ಬಳಿ ಸಾರಿ, ಅಯ್ಯ, ನೀನೆಲ್ಲಿಗೂ ಹೋಗಬೇಡ, ಏನನ್ನು ಚಿಂತಿಸಬೇಡ, ಸಂಗಮೇಶ್ವರನಿಗೆ ಹೊಸ ಹೂಗಳನ್ನು, ತಿಳಿಯ ಒಗ್ಗನೆಯನ್ನು ತಂದು ನಿತ್ಯವೂ ಪೂಜೆ ಮಾಡಿ ಪ್ರಸಾದಕಾಯಕನಾಗಿ ಸುಖವಾಗಿರು ಎನ್ನುವರು. ಆ ಮಾತಿಗೆ ಬಸವಣ್ಣವರು ಒಪ್ಪಿ ಶ್ರೀ ಕೂಡಲ ಸಂಗಮೇಶ್ವರ ಪಾದಕಮಲದಲ್ಲಿ ತುಂಬಿಯಾಗಿದ್ದರು. ಇಲ್ಲಿ ಅಣ್ಣ ಎಂದರೆ ಬಸವಣ್ಣ. ಬಸವಣ್ಣನವರು ಹುಟ್ಟಿದ ಊರನ್ನು ಬಿಟ್ಟು ಕೂಡಲ ಸಂಗಮಕ್ಕೆ ಬಂದಾಗ ಏನು ಮಾಡಬೇಕೆಂಬ ಚಿಂತನೆಯಲ್ಲಿ ಮಗ್ನರಾಗಿರ್ತಾರೆ. ಹಾಗೆ ಒಂದು ಗಿಡದ ಕೆಳಗೆ ಕುಳಿತು ಯೋಗ ನಿದ್ರೆ ಅರ್ಧ ನಿಮಿಲಿತ ನಯನಗಳ, ಅಂದರೆ ಕಣ್ಣು, ನಯನ ಅಂದರೆ ಕಣ್ಣು, ಆ ಕಣ್ಣುಗಳನ್ನು ನೋಡಿರ್ತಕ್ಕಂಥ ಈಶಾನ್ಯ ಗುರುಗಳು ಒಬ್ಬ ವ್ಯಕ್ತಿ ಅಸಾಧಾರಣ ವ್ಯಕ್ತಿ ಇರಬೇಕು, ಕಾರಣಿಕ ಅಂದರೆ ಅಸಾಧಾರಣ ವ್ಯಕ್ತಿ, ಪವಾಡ ಪುರುಷನಿರಬೇಕೆಂದು ನಿಶ್ಚಯಿಸಿ ಅವನ ಹತ್ತಿರ ಹೋಗಿ ಅವನಿಗೆ ಬೇಡಿಕೊಳ್ತಾರೆ, ನೀನೆಲ್ಲಿಗೂ ಹೋಗಬೇಡ, ಏನನ್ನೂ ಚಿಂತಿಸಬೇಡ, ಇಲ್ಲಿ ದಿನ ಪ್ರತಿನಿತ್ಯ ಸಂಗಮೇಶ್ವರನ ಪೂಜೆಯನ್ನು ಮಾಡಿ ಹೊಸ ಹೂಗಳನ್ನು ತಂದು ತಿಳಿಯ ಒಗ್ಗನಿ ಎಂದರೆ ತಿಳಿಯಾದ ನೀರು, ಕೊಳದಲ್ಲಿಯ ತಿಳಿಯಾದ ನೀರನ್ನು ತಂದು ದೇವರ ಪೂಜೆಯನ್ನು ಮಾಡು. ಇದು ನಿನ್ನ ಕಾಯಕವಾಗಿ ಪ್ರಸಾದವನ್ನು ಭಕ್ತರು ಬಂದಿರತಕ್ಕಂಥವರಿಗೆ ಪ್ರಸಾದವನ್ನು ನೀಡುವಂಥ ಕಾಯಕ ಮಾಡಿಕೊಳ್ಳುತ್ತಾ ನೀನು ಇಲ್ಲಿರು ಎಂದು ಹೇಳುತ್ತಾರೆ. ಆ ಮಾತಿಗೆ ಬಸವಣ್ಣವರು ಒಪ್ಪಿ ಶ್ರೀ ಕೂಡಲ ಸಂಗಮೇಶ್ವರ ಪಾದ ಕಮಲದಲ್ಲಿ ತುಂಬಿಯಾಗಿದ್ದರು. ಪಾದ ಕಮಲ ಅಂತಂದರೆ ಸಂಗಮೇಶ್ವರನ ಅಡಿದಾವರಿಯಲ್ಲಿ ತನ್ನ ಕಾಯಕ ವೃತ್ತಿಯಲ್ಲಿ ನಿರತನಾಗ್ತಾನೆ. ತುಂಬಿಯಾಗು ಅಂದರೆ ಅಲ್ಲೇ ನೆಲೆಸುತ್ತಾನೆ. ಕಪ್ಪಡಿ ಸಂಗಮದಲ್ಲಿಯೇ ಸಂಗಮೇಶ್ವರನ ಪಾದಪೂಜೆ ಮಾಡಿಕೊಂಡಿರುವ ಆಸೆ ಬಸವಣ್ಣವರಿಗೆ. ಆದರೆ ಇರಗೂಡ ಸಂಗಮೇಶ್ವರ ಮಂಗಳವಾಡಕ್ಕೆ ಹೋಗೆಂದು ಮತ್ತೆ ಮತ್ತೆ ಒತ್ತಾಯ ಮಾಡಿದಂತೆ ಭಾಸವಾಯಿತು. ಬಸವಣ್ಣವರು ಹೋಗಲಾರದೆ ವಿರಹ ವೇದನೆಯಿಂದ ನೊಂದು, ಆಗಲಿ ಸಂಗಮನು ನನಗಂತೂ ಪೂಜಿಸಿಕೊಂಡಿರಲು ಅವಕಾಶ ಕೊಡುತ್ತಿಲ್ಲ, ಮಂಗಳವಾಡಕ್ಕೆ ಹೋಗೆಂದು ಸದಾ ನನ್ನನ್ನು ಪೀಡಿಸುತ್ತಿರುವ ಬಸವಣ್ಣನವರಿಗೆ ಸಂಗನ ಕರುಣಿವೆ ಬೆಂಬಲವಾಯಿತು, ಸಂಗನ ಧ್ಯಾನವೇ ಸಂಗಡವಾಯಿತು. ಸಂಗನಾಡಿದ ಮಾತುಗಳನ್ನೇ ಮತ್ತೆ ಮತ್ತೆ ಮನದೊಳಗೆ ನೆನೆಯುತ್ತಾ ನಡೆದ ಆಯಾಸವನ್ನು ಮರೆತು ಮಂಗಳವಾಡವನ್ನು ತಲುಪಿ ಬಿಜ್ಜಳನ ಅರಮನೆಯ ಕಡೆ ನಡೆದು ಕರಣಶಾಲೆಗೆ ಬಂದು ಕುಳಿತಿದ್ದರು. ಆ ಸಮಯಕ್ಕೆ ಸರಿಯಾಗಿ ತನ್ನ ಮೇಲೆ ಉಳಿದಿರುವ ರಾಜಧನದ ವಿವರವನ್ನು ಕೇಳಲು ಅಲ್ಲಿಗೆ ಬಂದ ಭಂಡಾರಿ ಸಿದ್ಧದಂಡಾಧಿಪನು ಕರಣಿಕರ ತಪ್ಪು ಲೆಕ್ಕದಿಂದ ಮೋಸ ಹೋಗುತ್ತಿದ್ದುದನ್ನು ಬಸವಣ್ಣನವರು ಗಮನಿಸಿ ಮಧ್ಯ ಪ್ರವೇಶಿಸಿ ಸರಿಯಾದ ಲೆಕ್ಕವನ್ನು ತೋರಿಸಿ ಆಗುತ್ತಿದ್ದ ಅಪಾರ ನಷ್ಟದಿಂದಲೂ ಸಂಭವಿಸುತ್ತಿದ್ದ ರಾಜಗೃಹದಿಂದಲೂ ಸಿದ್ಧದಂಡಾಧಿಪನನ್ನು ಪಾರು ಮಾಡುವರು. ಗಣಿತ ಶಾಸ್ತ್ರದಲ್ಲಿ ಅಸದೃಶ್ಯ ನೈಪುಣ್ಯವನ್ನು ಪ್ರದರ್ಶಿಸಿದ ಯುವಕನಾದ ಬಸವಣ್ಣನವರ ಮೇಲೆ ಸಿದ್ಧದಂಡಾಧಿಪನಿಗೆ ಮಮತೆ ಬಂದು ಅವರನ್ನು ಕರೆತಂದು ರಾಜನಿಗೆ ಕಾಣಿಸಿ ಭಂಡಾರಕ್ಕೆ ಮರಿ ಭಂಡಾರಿಯನ್ನಾಗಿ ನೇಮಿಸಿಕೊಳ್ಳುವನು. ವರ್ಷಕ್ಕೆ 101 ಹಣ್ಣು ನಿಗದಿಯಾಗಿತ್ತು. ಕಾಲ ಗತಿಸಿತು. ಸಿದ್ಧದಂಡನಾಯಕನು ಕಾಯಿಲೆ ಬಿದ್ದು ಕೈಲಾಸವಾಸಿಯಾದನು. ಬಸವಣ್ಣನವರು ಸಿದ್ಧದಂಡನಾಯಕನ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿ ನಿರ್ವೇಗದಿಂದ ಬಂದು ಬಿಜ್ಜಳನನ್ನು ಕಂಡು, ಸಿದ್ಧದಂಡಾಧಿಪನು ಗಂಡು ಮಕ್ಕಳಿಲ್ಲದೆ ಕಾಲಾಧೀನನಾದ, ನನಗೀಗ ಏನೂ ತೋಚದಾಗಿದೆ, ಬುದ್ಧಿ ಕೊಡಬೇಕು ಎಂದು ಕೇಳಿಕೊಂಡನು. ಆಗ ಬಿಜ್ಜಳನು, ಆತನ ಆಳು ಕುದುರೆ ಸಮಸ್ತ ವಿತ್ತವು ನಿನ್ನದೇ, ನಿನ್ನ ಬರುವಿಕೆಯಿಂದ ನನ್ನ ಭಂಡಾರವು ಹೆಚ್ಚಿತು, ಇನ್ನು ಮೇಲೆ ನನ್ನ ದೇಶಕ್ಕೂ ಕೋಶಕ್ಕೂ ನೀನೇ ಅಧಿಕಾರಿ
ಎಂದು ಬಸವಣ್ಣವರಿಗೆ ಒಂದು ಪಟ್ಟಾವಳಿಯನ್ನು ಉಡುಗೊರೆಯಾಗಿ ಕೊಟ್ಟು ಇನ್ನೊಂದನ್ನು ಬಾಳೆಂದು ಹರಿಸಿಕೊಟ್ಟನು. ಅವರನ್ನು ಕಟಕಮಟಗಳಿಂದ ಸಿಂಗರಿಸಿ ಪಟ್ಟದಾನೆ ಮೇಲೆ ಕುಳ್ಳರಿಸಿ ಶ್ವೇತಛತ್ರವನ್ನು ಹಿಡಿಸಿ ಪುರದ ಕೇರಿಯೊಳಗೆ ಮೆರೆಸಿದನು. ಅಂದಿನಿಂದ ಬಸವಣ್ಣನವರು ಬಸವ ದಂಡನಾಥ ಭಂಡಾರಿ ಬಸವ ಎಂದೆನಿಸಿದನು. ಬಸವಣ್ಣನವರ ವಚನಗಳಲ್ಲಿನ ಭಾವತೀವ್ರತೆ, ಏಕಾಗ್ರತೆ ಮತ್ತು ಆತ್ಮೀಯತೆ ಪ್ರಶಂಸನೀಯವೂ ಆದುದರಿಂದ ಪ್ರಸಿದ್ಧವೂ ಆಗಿದೆ. ಈ ಅನರ್ಘ್ಯ ಗುಣಗಳ ಶತಾಂಶವು ಸಿದ್ಧರಾಮ, ಅಕ್ಕಮಹಾದೇವಿ ಮುಂತಾದ ಕೆಲವರ ವಚನಗಳಲ್ಲಿರುವುದರಿಂದಲೇ ಅವು ಉತ್ತಮ ಭಾವಗೀತೆಗಳೆನಿಸಿಕೊಂಡಿವೆ. ಅಂಬಿಗರ ಚೌಡಯ್ಯನ ವಚನಗಳಲ್ಲಿ ವಿಡಂಬನೆ ಇರಬಹುದು. ನಗೆಯ ಮಾರಿ ತಂದೆಯ ವಚನಗಳಲ್ಲಿ ಹೊಗೆಯಾಡುವ ನಗೆ ಇರಬಹುದು. ಪ್ರಭುದೇವರ ವಚನಗಳಲ್ಲಿ ದರ್ಶನವಿ ಶುದ್ಧಿವಿರಬಹುದು. ಚನ್ನ ಬಸವಣ್ಣನವರ ವಚನಗಳಲ್ಲಿ ವಿಚಾರಧಾರೆ ಇರಬಹುದು. ಅಕ್ಕನ ವಚನಗಳಲ್ಲಿ ಮಧುರ ಭಾವವಿರಬಹುದು. ಮಿಕ್ಕ ವಚನಕಾರರಲ್ಲಿ ಅವರವರ ಅನುಭವಾನುಗುಣ ಭಾವಾಭಿವ್ಯಕ್ತಿ ಇರಬಹುದು. ಆದರೆ ಬಸವಣ್ಣನವರ ವಚನಗಳಲ್ಲೇ ಈ ಎಲ್ಲವೂ ಇದ್ದು ಮೇಲೆ ಭಕ್ತಿ ರಸಕ್ಕೆ ಪೋಷಕವಾಗಿ ಶಕ್ತಿದಾಯಕವಾಗಿ ಮಿಕ್ಕೆಲ್ಲ ರಸಗಳ ಲೀಲೆಯು ನಡೆದಿರುವುದು. ಸಾಮಾಜಿಕ ಮತ್ತು ಮತೀಯ ಸಂಕುಚಿತ ಗಣನೆಯ ಪರಿಣಾಮವಾಗಿ ಮಾನವ ಕುಲದಲ್ಲಿ ತಲೆದೋರುವ ಮೇಲು ಕೀಳೆಂಬ ವಿಂಗಡಣೆಯನ್ನು ಬಸವಣ್ಣವರು ಮಾನ್ಯ ಮಾಡಲಿಲ್ಲ. ಪ್ರಾಂತ ಪ್ರದೇಶವಾಗಲಿ, ವಿದ್ಯೆ ಪದವಿಯಾಗಲಿ, ಧನ ಧಾನ್ಯವಾಗಲಿ, ಕೊನೆಗೆ ಪ್ರಕೃತಿ ಸಿದ್ಧವಾದ ಹೆಣ್ಣು ಗಂಡೆಂಬ ಭೇದವಾಗಲಿ ಮಾನವರನ್ನು ವಿಭಜಿಸಿ ಚಿನ್ನ ಭಿನ್ನಗೊಳಿಸಿ ಪ್ರತ್ಯೇಕಿಸುವುದನ್ನು ಅವರು ಸಹಿಸಲಿಲ್ಲ. ಅದಕ್ಕೆ ಬದಲಾಗಿ ಜನರಲ್ಲಿ ಒಗ್ಗಟ್ಟನ್ನು, ಒಡನಾಟವನ್ನು ಇವನ್ನು ಅಭಿವೃದ್ಧಿಗೊಳಿಸುವಂಥ ಧರ್ಮವನ್ನು ಬೋಧಿಸಿದರು. ಈ ಕಾರಣದಿಂದಲೇ ಬಸವಣ್ಣನವರು ಬೋಧಿಸಿದ ಧರ್ಮದ ಜೀವಾಳ ದಾನ, ದಯೆ, ನಿರಾಡಂಬರ, ವಿನಯ, ಭಕ್ತಿ, ದುಡಿಮೆ, ನಿಷ್ಕಾಮ ಕರ್ಮ ಮತ್ತು ಸರಳ ಜೀವನ. ಒಟ್ಟಿನಲ್ಲಿ ಮನುಕುಲವೆಲ್ಲ ಒಂದೆಂಬ ಭಾವದಿಂದ ಪರಸ್ಪರ ಹಿತ ಅಭಿವೃದ್ಧಿಗಾಗಿ ಬಾಳಬೇಕೆಂಬುದೇ ಅವರ ದರ್ಶನಾನುಸಾರ.